ಹೆಸರು ಗೀತಾಂಜಲಿ ವಾಲಿ ಅಂತ. ನಾನೀಗ ಮಾಡ್ತಿರೋದು ಪಾಲಕ್ ಪೂರಿ. ಬೆಳಿಗ್ಗೆ ಟಿಫಿನಿಗೆ ಮಾಡ್ಬೇಕು ಅಂತ ಏನ್ ಹೊಂದಿಸ್ಬೇಕು ಅಂತ ದಿನಾ ಒಂಥರ ಯೋಚನೆ ಮಾಡ್ತಿರ್ತೀವಿ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಲಿಕ್ಕೆ. ಅವಾಗ ಸೊಪ್ಪು ತಿಂದೇ ಇದ್ದವ್ರಿಗೆ ಸಾರು ಮಾಡಿದ್ರೆ ಕಷ್ಟ ಆಗುತ್ತೆ, ತಿಂದ ಸೈಡಿಗೆ ಎತ್ತಿಟ್ಬಿಡ್ತಾರೆ. ಅದಕ್ಕೆ ಪಾಲಕ್ ಪೂರಿ ಮಾಡಿದ್ರೆ ಟಿಫಿನ್ ಒಂದ್ ಹೆಲ್ದಿ ಫುಡ್ ಹೋಗುತ್ತೆ ಅನ್ಕೊಂಡು ಮಾಡೋದು. ಇದು ಪಾಲಕ್ ಬೇಕಾಗಿರೋ ಸಾಮಾನುಗಳು: ಪಾಲಕ್ ಸೊಪ್ಪು, ಗೋಧಿ ಹಿಟ್ಟು, ಅದಕ್ಕೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಪ್ರತಿಯೊಂದನ್ನು ಬೇರೆ ಬೇರೆಯಾಗಿ ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಗೋಧಿ ಹಿಟ್ಟಿಗೆ ಕಲಿಸ್ಬೇಕು. ಪ್ರತಿಯೊಂದನ್ನು ಹುರಿದು ಅದಕ್ಕೆ ಆ ರೀತಿ ಕಲಸಿದ್ದು ಹಿಟ್ಟು ಈ ರೀತಿ ಪ್ರಿಪೇರ್ ಆಗಿರುತ್ತೆ. ನಾನೆಲ್ಲ ಜೋಡಿಸಿ ಹೊಂದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಕಟ್ ಮಾಡಿ ಕರಿಯೋದು. ಈಗ ಪ್ರತಿಯೊಂದನ್ನು ಲಟ್ಸಿ ಅಕ್ಕಿ ಹಿಟ್ಟಲ್ಲಿ ಅಥವಾ ಗೋಧಿ ಹಿಟ್ಟಲ್ಲಿ ಎದ್ರಲ್ಲಿ ಬೇಕೋ ಅದರಲ್ಲಿ ಲಟ್ಸಿ ಕರಿಬಹುದು. ಎಷ್ಟು ಬೇಗ ಮಾಡ್ಬೋದು ಅಷ್ಟು ಬೇಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದು ಬೆಳಿಗ್ಗೆ ಬಹಳ ಹೊತ್ತು ಟೈಮು ಬೇಕಾಗಲ್ಲ. ವಿದಿನ್ 5 minutes ಅಲ್ಲಿ ಮಾಡ್ಬೋದು ಇದನ್ನು. ಬರೀ ಪೂರಿ ಜೊತೆಗೆ ಪಲ್ಯ ಚಟ್ನಿ ಜೋಡಿಸೋ ಬದಲು ಬರೀ ಇದಕ್ಕೆಲ್ಲ ಖಾರ ಉಪ್ಪ ಎಲ್ಲ ಹಾಕಿರೋದ್ರಿಂದ ಬರೀ ಸಾಸ್ ಹಚ್ಕೊಂಡು ತಿನ್ಬೋದು, ಮೊಸರು ಹಚ್ಕೊಂಡು ತಿನ್ಬೋದು. ಮತ್ತೆ ಎನಿ ಟೈಮು ಸಾಫ್ಟ್ ಆಗೂ ಇರುತ್ತೆ, ಕ್ರಿಸ್ಪಿ ಆಗೂ ಇರುತ್ತೆ. ಬಿಸಿ ತಿಂದ್ರೆ ಕ್ರಿಸ್ಪಿ ಆಗಿರುತ್ತೆ, ಮಧ್ಯಾಹ್ನಕ್ಕೆ ಬಾಕ್ಸಿಗೆ ತಿಂದ್ರೆ ಸಾಫ್ಟ್ ಆಗಿರುತ್ತೆ. ಬೇರೆ ಇನ್ನೊಂದೇನಾದ್ರೂ ತಗೊಂಡು ಹೋಗ್ಬೇಕು ಅನ್ನೋಂಥದ್ದು ಇರಲ್ಲ. ಬರೀ ಇದೊಂದನ್ನೇ ತಗೊಂಡು ಹೋದ್ರೂ ಹೆಲ್ದಿ ಫುಡ್ ಇರುತ್ತೆ ಮಕ್ಕಳಿಗೆ. ಈ ರೀತಿ ಬೆಳಿಗ್ಗೆ ರೆಡಿಯಾಗಿ ಪ್ರಿಪೇರ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆ ಮೊಸರು ನೆಂಚ್ಕೊಂಡು ತಿನ್ಬೋದು. ಇದು ಪಾಲಕ್ ಪೂರಿ ರೆಡಿಯಾಗಿದೆ.